ಎಲ್ರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋದಲ್ಲಿ ಪ್ರಮುಖವಾಗಿ ಪೊಲೀಸ್ ವಾಯುಮತಿ ಸಡಿಲಿಕೆ ಕುರಿತು ಮಾತನಾಡ್ತಿದ್ದೀನಿ. ಸ್ನೇಹಿತರೆ, ನಾನು ಪ್ರತಿನಿತ್ಯ ಯಾವುದೇ ವಿಡಿಯೋ ಮಾಡೋದಾದರೆ ಇನ್ನು ಮುಂದೆ ಯಾವುದಾದ್ರೂ ಒಂದು ಇನ್ಸ್ಪೈರ್ ಒಂದು ಕಥೆಯನ್ನು ಅಥವಾ ಸ್ಟೋರಿಯನ್ನು ಅಥವಾ ಕೊಟೇಶನನ್ನು ಹೇಳಿಬಿಟ್ಟು ಈ ವಿಡಿಯೋನ ಪ್ರಾರಂಭ ಮಾಡ್ತೀನಿ. ಸೊ ಅದೇ ರೀತಿಯಾಗಿ ಇವತ್ತಿನ ಒಂದು ಕೊಟೇಶನ್ಸ್ ಏನಿದೆಯಪ್ಪ ಅಂತೇಳಿದ್ರೆ, ಐಶ್ವರ್ಯದ ಅಡಿಪಾಯ ಎಲ್ಲಿದೆ ಎಂದು ಹುಡುಕಬೇಡ, ಅದು ದುಡಿಮೆಯಲ್ಲಿದೆ. ನೋಡಿ ಸ್ನೇಹಿತರೆ, ಎಂಥ ಅದ್ಭುತವಾದ ಲೈನು. ಐಶ್ವರ್ಯ ಎಂತಕ್ಕಂಥದ್ದರ ಅಡಿಪಾಯ ಎಲ್ಲಿದೆ ಅಂತ ನಾವು ಹುಡುಕೋದಕ್ಕಿಂತ ಅದು ನಮ್ಮ ದುಡಿಮೆಯಲ್ಲಿದೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ನೋಡಿ, ಈ ಬಾಲಕಿ ಎಷ್ಟೇ ಕಡು ಬಡತನ, ಎಷ್ಟೇ ಒಂದು ಹಸಿವಿನ ನೋವಿದ್ರೂ ಕೂಡ ಅಕ್ಷರ ಅಂತಕ್ಕಂಥದ್ದು, ಜ್ಞಾನ ಅಂತಕ್ಕಂಥದ್ದು ಯಾರದ್ದು ಸೊತ್ತು ಅಲ್ಲ, ಅದು ಯಾರು ಬೇಕಾದರೂ ಪಡಿಬೋದು. ಸೊ ಅದೇ ರೀತಿಯೊಳಗೆ ಈ ಬಾಲಕಿ ಎಲ್ರಿಗೂ ಇನ್ಸ್ಪೈರ್ ಆಗಲಿ ಅಂತ ಹೇಳಿ ನಾನು ಇವತ್ತಿನ ಈ ಕೊಟೇಶನನ್ನು ತಗೊಂಡಿದ್ದೀನಿ. ಸೊ ಇವತ್ತಿನ ಈ ವಿಡಿಯೋದ ವಿಶೇಷತೆ ಏನಪ್ಪ ಅಂತ ಹೇಳಿದರೆ, ಪೊಲೀಸ್ ವಾಯುಮಿತಿ ಸಡಿಲಿಕೆ ಕುರಿತು ಮಾತನಾಡ್ತಾ ಇದ್ದೀನಿ. ಸೊ ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗಲೇ ಒಳ ಮೀಸಲಾತಿಯ ಸಂಬಂಧಿಸಿದಂತೆ ಜಾರಿಗೆ ತರತಕ್ಕಂಥ ವಿಚಾರಗಳನ್ನು ಹೇಳಿರ್ತಕ್ಕಂಥದ್ದು. ಸೊ ಅದೇ ರೀತಿಯ ಒಳಗಡೆ ಅದು ಜಾರಿಗೆ ಬಂದ ನಂತರ ಆಲ್ರೆಡಿ ಎಲ್ಲ ರೋಸ್ಟರ್ಗಳೆಲ್ಲ ರೆಡಿಯಾಗಿದೆ. ಸೊ ಆದೇಶಗಳು ಕೂಡ ಬಂದಿದೆ. ಅದರ ರೂಪದಲ್ಲಿ ಪ್ರಮುಖವಾಗಿ ಪೊಲೀಸ್ ವಾಯುಮಿತಿ ಸಡಿಲಿಕೆಯ ಕುರಿತು ಈಗೊಂದು ಇಂದಿನ ದಿನಪತ್ರಿಕೆಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಪೊಲೀಸ್ ನೇಮಕಾತಿ ವಯೋಮಿತಿ 2 ವರ್ಷ ಸಡಿಲಿಸಿದ ಸರ್ಕಾರ ಅಂತ ಹೇಳಿದ್ದಾರೆ. ನೋಡಿ ಸ್ನೇಹಿತರೆ, ಪೊಲೀಸ್ ವಯೋಮಿತಿ 2 ವರ್ಷಗಳ ಸಡಿಲಿಕೆ ಅಂತ ಹೇಳಿದ್ದಾರೆ ಇನ್ಫಾರ್ಮೇಷನ್ನು. ಒಳ ಮೀಸಲು ಜಾರಿ ಸಂಬಂಧ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ವಿವಿಧ ವೃಂದದ ನೇಮಕಾತಿ ಪ್ರಕ್ರಿಯೆಗೆ ಗರಿಷ್ಠ ವಯೋಮಿತಿಯಲ್ಲಿ 2 ವರ್ಷ ಸಡಿಲಿಸಿ ಇಲಾಖೆ ಆದೇಶ ಹೊರಡಿಸಿದೆ. 2 ವರ್ಷಗಳ ಕಾಲ ವಯೋಮಿತಿಯನ್ನು ಸಡಿಲಿಸಿ ಆದೇಶವನ್ನು ಹೊರಡಿಸಿ 2 ಇಯರ್ಸ್. ಫಾರ್ ಎಕ್ಸಾಂಪಲ್, SC STಗೆ 27 ವರ್ಷ ಇದ್ದರೆ ಅವರಿಗೆ 29. ಓಕೆ, 25 ಜನರಲ್ದವ್ರಿಗಿದ್ರೆ ಇದು 27 ಆಗುತ್ತೆ. ಇದು PSIಗೆ 30 ಇದ್ದರೆ 32 ಆಗುತ್ತೆ. 28 ಇದ್ದರೆ 32 ಇದ್ದರೆ 34 ಆಗುತ್ತೆ PSIಗೆ. ಸೊ ಇದು ಇದಿಷ್ಟು ಇನ್ಫಾರ್ಮೇಷನು. ಸಿವಿಲ್ ಸೇವೆಗಳಲ್ಲಿನ ಮೀಸಲಾತಿ ಅನ್ವಯವಾಗುವ ವೃಂದಗಳ ಹುದ್ದೆಗಳಿಗೆ ನೇರ ನೇಮಕಾತಿ, ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿಗೆ ಹೊಸದಾಗಿ ಯಾವುದೇ ಅಧಿಸೂಚನೆ ಹೊರಡಿಸದಂತೆ 2024 ಅಕ್ಟೋಬರ್ 10ರಂದು ಈ ಆದೇಶ ಮಾಡಲಾಗಿತ್ತು. ಅದರಿಂದ ವಯೋಮಿತಿ ಮೀರುತ್ತಿರುವ ಅಭ್ಯರ್ಥಿಗಳಿಗೆ ತೊಂದರೆಯಾಗಿತ್ತು. ಸೊ ಹಾಗಾಗಿ ಸರ್ಕಾರ ಒಂದು ಬಾರಿಯ ಕ್ರಮವಾಗಿ 2027 ಡಿಸೆಂಬರ್ 30ರವರೆಗೆ ನೇರ ನೇಮಕಾತಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. 2027 ತನಕ ಏನೇನು ನೋಟಿಫಿಕೇಷನ್ ಆಗ್ತಾವಲ್ಲ ಅಲ್ಲಿವರೆಗೂ ಏನಪ್ಪ ಅಂತೇಳಿದರೆ, ಯಾರ್ಯಾರಿಗೆ ಏಜ್ ಬಾರ್ ಆಗಿದೆಯೋ ಅವರಿಗೆ 2 ವರ್ಷಗಳ ಕಾಲ ಸಡಿಲಿಕೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ಅಂಶ. ಒಳ ಮೀಸಲಾತಿ ಅನ್ವಯಿಸಿಕೊಂಡು ಇಲಾಖೆಯಲ್ಲಿ ಖಾಲಿ ಇರುವ 4346 ಹುದ್ದೆ ಭರ್ತಿಗೆ ಇಲಾಖೆ ಮುಂದಾಗಿದೆ. ಅಂದರೆ ಈಗಾಗಲೇ ನಮ್ಮ ಕಳೆದ ವಿಡಿಯೋಗಳಲ್ಲಿ ಸಾಕಷ್ಟು ಲಕ್ಷಾಂತರ ಹುದ್ದೆಗಳು ನೋಟಿಫಿಕೇಷನ್ ಆಗ್ತದಂತ ಹೇಳಿ ಒಂದು ಇನ್ಫಾರ್ಮೇಷನ್ನ ಕೊಟ್ಟಿದ್ದೆ. ಅದರಲ್ಲಿ ಹೇಳಿದ್ರ ಪ್ರಕಾರ ಇವಾಗ ನೋಡಿ ಸ್ನೇಹಿತರೆ, 4346 ಹುದ್ದೆಗಳು ಭರ್ತಿ ಆಗ್ತಿದ್ದಾವೆ. ಅದರಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, PSI ಇಂಟೆಲಿಜೆನ್ಸ್ ಆಗಿರ್ಬೋದು, CID ಆಗಿರ್ಬೋದು, ಸಶಸ್ತ್ರ ಮೀಸಲು ಸಿಬ್ಬಂದಿ ಆಗಿರ್ಬೋದು, ಕಾನ್ಸ್ಟೇಬಲ್ ಆಗಿರ್ಬೋದು, KSRP, CISF ಸೇರಿ 17,000ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಸೊ ವಯೋಮಿತಿ ಸಡಿಲಿಕೆಯಂತೆ 2 ವರ್ಷದಲ್ಲಿ ಕಲ್ಯಾಣ ಕರ್ನಾಟಕ ಸೇರಿ ವಿವಿಧ ಭಾಗದ ಹುದ್ದೆಗಳ ನೇಮಕಾತಿ ನಡೀಲಿ. 2 ವರ್ಷದಲ್ಲಿ, ಈ 2 ವರ್ಷಗಳಲ್ಲಿ ಕಲ್ಯಾಣ ಕರ್ನಾಟಕ ಸೇರಿ ವಿವಿಧ ಭಾಗದ ಹುದ್ದೆಗಳು ರಿಕ್ರೂಟ್ಮೆಂಟ್ ಆಗ್ತಕ್ಕಂಥದ್ದು ಅಂತ ಕೇಳಿ ಇನ್ಫಾರ್ಮೇಷನ್ಸ್ನ ದೊರೆತಿರ್ತಕ್ಕಂಥದ್ದು ಸ್ನೇಹಿತರೆ. ಸೊ ಯಾರೆಲ್ಲರೂ ಆತ್ಮೀಯ ಸ್ನೇಹಿತರು ಪೊಲೀಸ್ ಹುದ್ದೆಗಳಿಗೆ ತಯಾರಿ ನಡೆಸ್ತಿದ್ದೀರಾ, ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಸೊ ಹಾಗಾಗಿ ನಿಮ್ಮ ತಯಾರಿಯನ್ನು ಸಾಕಷ್ಟು ಚುರುಕುಗೊಳಿಸಬೇಕು. ಯಾಕಂದರೆ ನೋಟಿಫಿಕೇಷನ್ ಆಯ್ತಪ್ಪ ಅಂದರೆ ಸಮಯಗಳು ಕೊಡೋದಿಲ್ಲ. ಈಗಾಗಲೇ ಸಾಕಷ್ಟು ತಡ ಆಗಿದೆ, ಸಮಯವಾಗಿದೆ. ಮತ್ತಷ್ಟು ಸಮಯಗಳನ್ನು ದೂಡಲಿಕ್ಕೆ ಅವರು ಪ್ರಯತ್ನ ಪಡೋದಿಲ್ಲ. ಸೊ ಹಾಗಾಗಿ ತಾವುಗಳು ಸ್ಟಡಿಯಾಗಿರ್ರಿ. ಅವ್ರು ಏನೇ ಕೊಟ್ಟರು ನಾವು ಪಾಸ್ ಮಾಡೇ ಮಾಡ್ತೀವಿ ಅಂತಕ್ಕಂಥ ಒಂದು ಛಲದಿಂದ, ಧೈರ್ಯದಿಂದ ಅಭ್ಯಾಸ ಮಾಡಿ
ತಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ. ಸೊ ಪೊಲೀಸ್ ನೇಮಕಾತಿಗೆ ಸಂಬಂಧಿಸಿದಂತೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಕೋಚಿಂಗ್ಗಳನ್ನು ತಗೊಳ್ಳಿ ಅಥವಾ ತರಬೇತಿಯನ್ನು ತಗೊಳ್ಳಿ. ಅಥವಾ ಅತಿ ಮುಖ್ಯವಾಗಿ ನೋಡಿ ಸ್ನೇಹಿತರೆ, ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಕ್ಕಂಥವ್ರು ಬೇಸಿಕ್ಕಿಂದ ಚಾಲೂ ಮಾಡಬೇಕು. ಬೇಸಿಕ್ ಪಿಲ್ಲರ್ ಚೆನ್ನಾಗಿರಬೇಕು. ಸೊ ಬೇಸಿಕ್ ಪಿಲ್ಲರ್ ಚೆನ್ನಾಗಿರ್ಬೇಕಂದ್ರೆ ನಮ್ಮ ಗೌರ್ಮೆಂಟ್ ಪುಸ್ತಕಗಳನ್ನು ಕ್ಲೀನಾಗಿ ನೀಟಾಗಿ ಓದ್ಕೋಬೇಕು. ಅದರದ್ದೇ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಂಡಿರಬೇಕು. ಕಾನ್ಸೆಪ್ಟ್ ಕ್ಲಿಯರ್ ಇತ್ತು ನಿಮ್ಮ ಮೈಂಡಲ್ಲಿ ಅಂತೇಳಿದರೆ ನೀವು ಎಂಥದೇ ಕ್ವಶನ್ಸ್ ಬಂದ್ರೂ ನೀವು MCQ ಒಳಗಡೆ ನೀವು ಆಟೋಮೆಟಿಕಲಿ ಕ್ಲಿಕ್ ಮಾಡ್ತೀರ. ಸೊ ಹಾಗಾಗಿ ಕಾನ್ಸೆಪ್ಟ್ ಕ್ಲಾರಿಟಿ ಇರಲಿ, ಚಂದವಾಗಿ ಅರ್ಥ ಮಾಡ್ಕೊಳ್ರಿ. ಹಾಗಾಗಿ ನೀವು ಯಾವುದೇ ಒಂದು ಪರೀಕ್ಷೆನ ಎದುರಿಸಲಿಕ್ಕೆ ಸಮರ್ಥರಾಗಿರ್ತೀರ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ಹಂತಗಳಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ಉಪಯುಕ್ತವಾಗಿರ್ತಕ್ಕಂತಹ ಮಾಹಿತಿಯನ್ನು ತಮ್ಮೆಲ್ಲರಿಗೋಸ್ಕರ ಹೊತ್ತು ತರ್ತೀನಿ. ಅದಕ್ಕಾಗಿ ತಾವುಗಳೆಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂಥ ಫಸ್ಟ್ KPSCನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.